ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಜೀವನ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ತಾರೀಕು 18 ಏಪ್ರಿಲ್ 2026. ಇವತ್ತು ಬೆಳಗ್ಗೆ ನಾನು ಪತ್ರಿಕೆಗಳನ್ನು ಓದಬೇಕಾದಾಗ ಅಲ್ಲಿ ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 56 ಪೈಸೆಯನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಓದಿದೆ. ಏನು, ಏಪ್ರಿಲ್ 1ರಿಂದನೇ ಜಾರಿಗೆ ಬರುವಂತೆ ಪ್ರತಿ ಯೂನಿಟ್ಗೆ 56 ಪೈಸೆಯನ್ನು ಹೆಚ್ಚಳ ಮಾಡಿದ್ದಾರೆ. ಕಾರಣ, ಬೆಸ್ಕಾಂನಲ್ಲಿ ಆಗಿರುವಂಥ 2,000 ಕೋಟಿಯ ನಷ್ಟವನ್ನು ಸರಿದೂಗಿಸೋದಕ್ಕೆ ಇವತ್ತು ಜನರ ಮೇಲೆ ಬರಿ ಹೇಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಉಚಿತ ವಿದ್ಯುತ್ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಏಕಾಏಕಿ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಹೊರೆಯನ್ನು ಹೊರಿಸೋದಕ್ಕೆ ಸಿದ್ಧ ಆಗಿದೆ. ಬಂಧುಗಳೇ, ನಾವು ಕಂಡು ಕೇಳರಿಯದಂತಹ ಭ್ರಷ್ಟಾಚಾರ ಆಗ್ತಾ ಇರುವಂಥದ್ದು ಇವತ್ತು ಬೆಸ್ಕಾಂನಲ್ಲಿ. ಒಂದು ಕನೆಕ್ಷನ್ ಕೊಡೋದಕ್ಕೇ 7 ಲಕ್ಷ 8 ಲಕ್ಷ ಲಂಚವನ್ನು ಕೇಳ್ತಾ ಇರುವಂಥ ಅಧಿಕಾರಿಗಳು, ಹಾಗೂ ಏನು ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದ್ರು, ಮೇಲಿರುವಂಥ ಕೇಬಲ್ಗಳನ್ನೆಲ್ಲ ತೆಗೆದು ಭೂಮಿ ಒಳಗಡೆ ನಾವು ಕೇಬಲಿಂಗ್ ಮಾಡ್ತೀವಿ ಅಂತ ಹೇಳಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಹೆಸರಿನಲ್ಲಿ ಸಾವಿರಾರು ಕೋಟಿಯನ್ನು ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಲೂಟಿ ಹೊಡೆದ್ರು. ಏನು, ಗುಂಡಿಯನ್ನು ತೋಡುವಂಥ ಸಂದರ್ಭದಲ್ಲಿ ಬರೀ ಮಣ್ಣೆ ಸಿಕ್ಕಿದಾಗ ನಮಗೆ 1 ರೂಪಾಯಿ ಖರ್ಚಾದರೆ ಅಲ್ಲಿ ಬಂಡೆ ಸಿಕ್ತು ಅಂತ ಹೇಳಿ ಸುಳ್ಳು ನೆಪಗಳನ್ನು ಹೇಳಿ ಎಷ್ಟೋ ಕಡೆ 1 ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಸುಮಾರು 5 ರಿಂದ 6 ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಯಾವುದೇ ರೀತಿಯ ದಾಖಲೆಗಳನ್ನು ಕೊಡದೆ ಬೆಸ್ಕಾಂಗೆ ವಂಚಿಸಿರುವಂಥ ಗುತ್ತಿಗೆದಾರರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಶಾಮೀಲಾಗಿ ಈ ರೀತಿಯಾಗಿ 100 ರೂಪಾಯಿ ಆಗುವಂಥ ಬಿಲ್ಗೆ 300-400 ರೂಪಾಯಿಗಳನ್ನು ಬಿಲ್ಗಳನ್ನು ಏರಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಅಕ್ರಮ ಭ್ರಷ್ಟಾಚಾರಗಳನ್ನು ಮಾಡದೆ ಸರಿಯಾದ ರೀತಿಯಲ್ಲಿ ಕೆಲಸಗಳು ಕಾಮಗಾರಿಗಳಾಗಿದ್ದಿದ್ರೆ ಇವತ್ತು 2,000 ಕೋಟಿಯನ್ನು ಬೆಸ್ಕಾಂ ನಷ್ಟ ಅನುಭವಿಸ್ತಾ ಇರಲಿಲ್ಲ. ಈ 2,000 ಕೋಟಿ ನಷ್ಟವನ್ನು ಯಾರ ತಲೆ ಮೇಲೆ ಹೇಳ್ತಾ ಇದೆ? ರಾಜ್ಯದ ಜನರ ತಲೆ ಮೇಲೆ ಎಳೆಯೋದಕ್ಕೆ ಬೆಸ್ಕಾಂ ಹೊರಟಿದೆ. ಇದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ರಾಜ್ಯದ ಜನ ಈ ವಿಚಾರವಾಗಿ ನಮ್ಮ ಜೊತೆ ಕೈ ಜೋಡಿಸಬೇಕು. ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ಈ ಕೂಡಲೇ, ಅದಕ್ಕೆ ಮುಂಚೆ ರಾಜ್ಯ ಸರ್ಕಾರಕ್ಕೆ ಬೆಸ್ಕಾಂಗೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ನೀವೇನು ದರವನ್ನು ಏರಿಸಿದ್ದೀರಾ ಅದನ್ನು ಹಿಂಪಡಿಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹವನ್ನು ಮಾಡುತ್ತೆ. ಈ ಕೂಡಲೇ ನೀವು ಹಿಂಪಡಿಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು, ಪ್ರತಿಭಟನೆಗಳನ್ನು ಮಾಡಬೇಕಾಗತ್ತೆ. ಬೆಸ್ಕಾಂ ಕಚೇರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು, ಸೈನಿಕರು ಮಾಡ್ತಾರೆ. ಜನರ ಜೇಬಿಗೆ ಕತ್ತರಿಯನ್ನು ಹಾಕೋದನ್ನು ಮೊದಲು ರಾಜ್ಯ ಸರ್ಕಾರ ನಿಲ್ಲಿಸಬೇಕು ಅಂತೇಳಿ KRS ಪಕ್ಷ ಆಗ್ರಹವನ್ನು ಮಾಡುತ್ತೆ. ನಮಸ್ಕಾರ.